ಇನ್ನು ಮುಂದೆ ಕೂಡ ಮುಂದೂ ಕೂಡ. ಫ್ಯಾಂಟಾಸ್ಟಿಕ್. ಇದು ಭಾಳ ಮುಖ್ಯವಾದಂಥ ವಿಚಾರ. ವರಿಷ್ಠರು ಒಂದು ವೇಳೆ ಯಾವುದೇ ತೀರ್ಮಾನ ಕೈಗೊಂಡ್ರು ನಾನು ಬದ್ಧನಾಗಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬೊಮ್ಮಾಯಿಯವರ ಇನ್ನೊಂದು ಮಾತು ನಿಮ್ಗೆ ಗೊತ್ತಿರ್ಬೋದು. ಕೊಪ್ಪಳ ಮತ್ತು ಹಾವೇರಿಯಿಂದ ಸ್ವತಃ ಈಶ್ವರಪ್ಪನವರೇ ಕಣಕ್ಕಿಳಿಯಿರಿ ಅಂತೇಳಿ ಹೈಕಮಾಂಡ್ ಹೇಳ್ತು, ಆದರೆ ಅವರು ಒಪ್ಪಲಿಲ್ಲ. ಹೌದಾ ಇದು ನಿಜನಾ? ಅಲ್ಲ, ಆ ಥರ ಒಂದು ವಾತಾವರಣ ಇದ್ದಿದ್ದು ನಿಜ. ಆದರೆ ವರಿಷ್ಠರು ಅವ್ರ ಹತ್ರ ಮಾತಾಡಿದ್ರು ಬಿಟ್ಟರು ನನಗೆ ಗೊತ್ತಿಲ್ಲ. ನನ್ನ ಸಮಕ್ಷಮಂತೂ ಮಾತಾಗಿಲ್ಲ, ಅಥವಾ ಈಶ್ವರಪ್ಪ ನನ್ನ ಹತ್ರ ಚರ್ಚೆ ಮಾಡಿಲ್ಲ. ಬಟ್ ಭಾಳ ಜನರ ಬಯಕೆ ಹಂಗಿತ್ತು, ಅವರೇ ನಿಂತರೆ ಒಳ್ಳೇದಾಗ್ತಿತ್ತು ಅನ್ನೋಂಥದ್ದು ಒಂದು ಬಯಕೆ ಇತ್ತು. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ವಾ? ಈಶ್ವರಪ್ಪನವರ ಪ್ರಾಬ್ಲಮ್ಗೆ ಹೈಕಮಾಂಡೇ ಅವ್ರ ಜೊತೆಗೆ ಮಾತನಾಡಬೇಕು. ಅನೇಕರಿಗೆ ಟಿಕೆಟ್ ಬೇಕು ಅಂದರೆ, ಈಗ ಪ್ರತಾಪ್ ಸಿಂಹ ಇರ್ಬೋದು ಅಥವಾ CT ರವಿ ಇದ್ದಿರ್ಬೋದು, ಇನ್ನಿತರರಿಗೆ ಟಿಕೆಟ್ ಕೊಡಬೇಕು ಅಂತ ಜನಗಳು ಹೇಳುವಂಥ ಸಂದರ್ಭ ಅವರಿಗೆ ಟಿಕೆಟ್ ಸಿಗಲ್ಲ. ಒಂದು ಕಡೆ ಭಗವಂತ ಖೂಬಾ, ಆಮೇಲೆ ಇನ್ನಿತರರು ಕೆಲವು, ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ ಬೇಡ ಅಂತಂದವ್ರಿಗೆ, ಅವರಿಗೆ ಟಿಕೆಟ್ ಕೊಡುತ್ತೆ. ಹೈಕಮಾಂಡ್ ತೆಗೆದುಕೊಳ್ಳುವಂಥ ನಿರ್ಧಾರ ಇದು ಸುಮ್ಮನೆ ಪರ್ಸೆಪ್ಷನ್ನು. ಓಕೆ, ಈಗ ಅಲ್ಲ, ಭಗವಂತ ಖೂಬಾ ಅವರಿಗೆ 8 ಪದಾಧಿಕಾರಿಗಳು ಬೇಡ ಅಂತ ಹೇಳಿದ್ದು ನಿಜ. ಅಲ್ಲಲ್ಲ, ನಾನು ಹೇಳ್ತೇನೆ ಕೇಳಿ. ಅಲ್ಟಿಮೇಟ್ಲಿ ಪದಾಧಿಕಾರಿಗಳದ್ದು ಒಂದು ರೋಲು, ಆದರೆ ಜನರ ಮತ ಹಾಕಿ ಗೆಲ್ಲಿಸುವಂಥವ್ರದ್ದು ಒಂದು ಇಂಪಾರ್ಟೆಂಟ್ ರೋಲ್ ಇದೆಯಲ್ಲ, ಅದನ್ನೆಲ್ಲವನ್ನು ಕೂಡ ಮುಂದೆ ಇಟ್ಕೊಂಡೇ ತೀರ್ಮಾನ ಮಾಡಿರೋದು. ರಿಪಬ್ಲಿಕ್ ಕನ್ನಡದಲ್ಲಿ ಬೊಮ್ಮಾಯಿ ಅವರ ವಿಶೇಷ ಸಂದರ್ಶನ. ಟಿಕೆಟ್ ಫೈಟ್ನ ಹಲವು ಆಯಾಮಗಳನ್ನ ಬಸವರಾಜ ಬೊಮ್ಮಾಯಿ ಬಿಚ್ಚಿಟ್ರು. ಇನ್ನು ಮೈತ್ರಿ ಬಗ್ಗೆ ಬಸವರಾಜ ಬೊಮ್ಮಾಯಿ ಏನು ಹೇಳಿದ್ರು, ದೋಸ್ತಿ ಮೈತ್ರಿ ಪಾಳಯದಲ್ಲಿ ಇರ್ತಕ್ಕಂಥ ಗೊಂದಲಗಳ ಬಗ್ಗೆ ಏನು ಸ್ಪಷ್ಟ ಮಾತನ್ನ ಹೇಳಿದ್ರು ಬಸವರಾಜ ಬೊಮ್ಮಾಯಿ ನೋಡಿ. ಈಶ್ವರಪ್ಪನವರು ಹೇಳ್ತಾರೆ, ಹಿಂದುತ್ವವಾದಿಗಳಿಗೆಲ್ಲ ಟಿಕೆಟ್ ಕೊಟ್ಟಿಲ್ಲ, ಪ್ರತಾಪ್ ಸಿಂಹನ್ ಕೊಟ್ಟಿಲ್ಲ, ಅನಂತಕುಮಾರ್ ಹೆಗಡೆ ಕೊಡ್ತಾ ಇಲ್ಲ. ಅಲ್ಲ ನೋಡಿ, ಹಿಂದೆಲ್ಲ ಇವ್ರಿಗೆ ಬೇರೆಯವರಿದ್ದಾಗ ಇವ್ರಿಗೆ ತೆಗೆದು ಇವ್ರು ಟಿಕೆಟ್ ಕೊಟ್ಟಿದ್ರಲ್ಲ. ಸೊ ಪಕ್ಷ ಕಾಲಕ್ಕೆ ನಿರ್ಣಯ ಮಾಡ್ತದೆ. ಈ ಹಿಂದುತ್ವ, ಇಡೀ ಭಾರತೀಯ ಜನತಾ ಪಕ್ಷನೇ ಹಿಂದುತ್ವವನ್ನು ಪ್ರತಿಪಾದಿಸುವಾಗ ನಾವು ಕೆಲವರು ಇದ್ದಾರೆ ಕೆಲವರು ಇಲ್ಲ ಅನ್ನೋಕ್ಕಾಗೋದಿಲ್ಲ. ಪಕ್ಷ ಯಾವ್ಯಾವ ಚುನಾವಣೆ, ಈಗ ಉದಾಹರಣೆಗೆ ಅಸೆಂಬ್ಲಿಯಲ್ಲಿ ಕೆಲವರು ಸಿಕ್ಕಲಿಲ್ಲ, ಅವ್ರು ಯಾರು ಹಿಂದುತ್ವವಾದಿಗಳು ಅಲ್ಲ ಅನ್ನೋಕ್ಕಾಗೋದಿಲ್ಲ. ಅದರಿಂದ ಅದೊಂದು ವಾದಕ್ಕೆ ಬೇಕಾಗಿರುವಂಥದ್ದು ಕಾಕತಾಳಿಯಾಗಿ ನಡೆದಿರುವಂಥದ್ದು ಅಷ್ಟೇ. ಆದರೆ ವರಿಷ್ಠರು ಇದನ್ನೆಲ್ಲ ಗೊತ್ತಿದೆಯಲ್ಲ, ಅವ್ರಿಗೆಲ್ಲ ಯಾರು ಹಿಂದುತ್ವವಾದಿಗಳು ಎಲ್ಲ ಗೊತ್ತಿದೆಯಲ್ಲ. ಈಗ ಶಿಗ್ಗಾಂವಿಯಲ್ಲಿ ನೀವು ಸಿಟ್ಟಿಂಗ್ MLA ಆದರೂ ಕೂಡ ನಿಮಗೆ ಹಾವೇರಿ ಲೋಕಸಭಾ ಟಿಕೆಟ್ ಸಿಗತ್ತೆ. CT ರವಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು, ಅದರಿಂದ ಅವರನ್ನು ತೆಗೆದುಹಾಕಲಾಯಿತು. ಅಲ್ಲಿ ಸೋತಿದ್ದಾರೆ ಚಿಕ್ಕಮಗಳೂರಲ್ಲಿ. ಒಂದು ಉಡುಪಿ ಚಿಕ್ಕಮಗಳೂರು ಕೊಡಿ ಅಂದರೆ ಅವರಿಗೆ ಕೊಡ್ತಾ ಇಲ್ಲ, ಪ್ರತಾಪನಿಗೆ ಕೊಡ್ತಾ ಇಲ್ಲ, ಹೇಳದೆ ಕೇಳದೆ ಟಿಕೆಟ್ ಚೇಂಜ್ ಮಾಡ್ತಾರೆ. ಇದು ಸರಿನಾ? ನೋಡಿ, ಒಂದೊಂದು ಕ್ಷೇತ್ರದ ಮಾನದಂಡ ಬೇರೆ ಬೇರೆ ಇರ್ತದೆ. ವಾಟ್ ಈಸ್ ಗುಡ್ ಫಾರ್ ಮೈಸೂರು ನೀ ನಾಟ್ ಬಿ ಗುಡ್ ಟು ಹಾವೇರಿ ಅವ್ರ ಧಾರವಾಡ. ಎರಡನೇದಾಗಿ ಸಿಟಿದವ್ರಿಗೆಲ್ಲ ಅರ್ಹತೆ ಇದೆ, ಅವರು ಪಾರ್ಲಿಮೆಂಟ್ ನಿಲ್ಲೋದಕ್ಕೆಲ್ಲ ಅರ್ಹತೆ ಇದೆ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಆದರೆ ಅಲ್ಲಿಯ ಒಂದು ಸಾಮಾಜಿಕವಾಗಿ ಇಂಜಿನಿಯರಿಂಗ್ ಮಾಡಬೇಕನ್ನುವಂಥ ಹಿನ್ನೆಲೆಯಲ್ಲಿ ಕೆಲವು ನಿರ್ಣಯಗಳನ್ನು ಒಮ್ಮೆ ಆಗ್ತದೆ. ಹಿಂಗೆ ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ಆಯಿತು. ಮಾಜಿ ಮುಖ್ಯಮಂತ್ರಿ ಗೋಳಾಡ್ತಿದ್ದಾರೆ, ಅವರು ಕಾಂಗ್ರೆಸ್ಗೆ ಹೋಗ್ತಾನೆ ಅಂತ ಹೇಳ್ತಿದ್ದಾರೆ. ಸದಾನಂದ ಗೌಡರು ನನ್ನ ಪ್ರಕಾರ ಈ ಪಕ್ಷ ಕಟ್ಟದಲ್ಲಿ ಭಾಳ ಪ್ರಮುಖರು, ಹೀಗಾಗಿ ಸ್ವಲ್ಪ ಮನಸ್ಸು ಆಗಿದೆ. ಬಟ್ ಅವರು ಕೆಲವು ತಿಂಗಳಿಂದನೂ ಕೂಡ ನಿರ್ಲಿಪ್ತ ಭಾವನೆಯಲ್ಲಿದ್ದರು. ನಾವು ಅಂದ್ಕೊಂಡ್ವಿ ಅವರ ಸೀನಿಯಾರಿಟಿಗೆ ಬೆಂಗಳೂರು ರಿಪ್ರೆಸೆಂಟೇಷನ್ ಮಾಡೋದು ಒಳ್ಳೆಯದು ಅಂಥೇಳಿ ನಾವೆಲ್ಲರೂ ಕೂಡಿ ಹೋಗಿ, ಇಲ್ಲ ನೀವು ಇನ್ನು ಸರಿ ಬೇಡ್ರಿ ಅಂತ ಹೇಳಿದ್ರೆ ನಾನು ಕೂಡ ಹೋಗಿ. ನೀವು ಅದಕ್ಕಾಗಿ ಹೋದ್ರೆ ನೀವು ಅಶ್ವಥ್ ನಾರಾಯಣ ಅಲ್ಲ ಸದಾನಂದ ಗೌಡರನ್ನ ಸಮಾಧಾನ ಪಡಿಸೋಕೆ ಹೋದ್ರೆ CT ರವಿ ಬಂದು ಇಲ್ಲಿ ಒಕ್ಕರ್ಸೋದು ಬೇಡ ಅಂತ ಹೋದ್ರೆ? ಇಲ್ಲ, ಇದೆಲ್ಲ ಮಾಧ್ಯಮಗಳು. ಹೆಂಗ್ ಮಾಧ್ಯಮ? ಒಂದು ನಿಮಿಷ ಕೇಳ್ತೀನಿ. ಮಾಧ್ಯಮಗಳು ಒಂದು ನಿಮಿಷ ಅಲ್ಲ, ಒಂದು ನಿಮಿಷ, ನಾನೇನೋ ಬೇರೆ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ಮಾಧ್ಯಮಗಳು ರಾಜಕಾರಣವನ್ನು ರಾಜಕಾರಣಿಗಳಿಗಿಂತ ಹೆಚ್ಚು ಯೋಚನೆ ಮಾಡಿ ಅದನ್ನು ತಮ್ಮ ಎನಾಲಿಸಿಸ್ ಮಾಡುವಂಥದ್ದು ಪ್ರವೃತ್ತಿ ಇದೆ. ನೀವು ಚಾಣಕ್ಯ ಅಂತ ಗೊತ್ತಿದೆ ಬಿಜೆಪಿಯಲ್ಲಿ. ಅಲ್ಲ, ಅದರಲ್ಲಿ ನೀವು ಸಿಚುವೇಶನ್ ಹ್ಯಾಂಡ್ಲರ್ ಅಂತ. ಅಲ್ಲ, ಸಿಚುವೇಶನ್ ಹ್ಯಾಂಡ್ಲರ್ ನಾವೊಂದು ಈಸಿ ಸಿಕ್ಬಿಡ್ತೀವಿ ಮಾಧ್ಯಮದ. ಇಲ್ಲ, ನಾನು ನೀವು ಪಾಪ ಹೇಳ್ತೀನಿ ಕೇಳಿ, ಕಾಂಪ್ಲಿಮೆಂಟ್ ಇರಲಿ. ನೀವು ಹೈಕಮಾಂಡ್ಗೆ ಹೋಗ್ತೀರಿ, ಹೈಕಮಾಂಡ್ಗೆ ಹೋಗ್ತಾರೆ ಪಾಪ ಅವ್ರು ಬಂದ ನಂತರ ಇಲ್ಲ ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಅಂತ ಹೇಳಿದಂಥ ಸದಾನಂದ ಗೌಡರನ್ನ ನೀವು ಅವತ್ತಿನ ದಿವಸ ಹೋಗಲ್ಲ, ಒಂದು 4 ದಿವಸ ಕಳೆದ ನಂತರ ನೀವು ಹೋಗ್ತೀರಿ, ಅಶ್ವಥ್ ನಾರಾಯಣ ಹೋಗ್ತೀರಿ,
ಆಮೇಲೆ ಅಶೋಕ್ ಹೋಗ್ತೀರಿ, ನೀವು ನಿಂತ್ಕೋಬೇಕು ಅಂತ. ಒಂದ್ ನಿಮಿಷ. ಇವತ್ತು ಟಿಕೆಟ್ ಇಲ್ಲ ಅಂತ ಹೇಳುವಾಗ ಯಾಕೆ ಹೋಗಿಲ್ಲ ನೀವು? ಇಲ್ಲ ಒಂದು ನಿಮಿಷ. ಅವರು ಅದನ್ನು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ, ಸಿಚುವೇಶನ್ ಹೇಳ್ತೀನಿ ನೀವು. ಓಕೆ, ಅವ್ರು ಬೇಡ ಅಂಥೇಳಿ 4-5 ತಿಂಗಳಾಗಿತ್ತು. ಆ ಸಂದರ್ಭದಲ್ಲಿ ಅವರು ಹೊರಗಡೆನೇ ಆ್ಯಕ್ಟಿವಿಟಿನ ಕಡಿಮೆ ಮಾಡಿದ್ರು. ಆವಾಗ ನಾವು ಹೋಗಿ, ಇಲ್ಲ ನೀವು ಇಲ್ಲ ಅನ್ನಕ್ಕೆ ಹೋಗ್ಬಿಡಿ, ಪಾರ್ಟಿ ಏನು ನಿರ್ಣಯ ತೆಗೆದುಕೊಳ್ತಿದ್ದು ಅದಕ್ಕೆ ನಾವು ಭದ್ರ ಆಗ್ತೀವಿ ಅಂತ ಇಷ್ಟು ಹೇಳಿ ಅಂತ ನಾನು ಹೇಳಿರೋದು. ಅವತ್ತಾದರೂ ಇದನ್ನೇ ಹೇಳಿದ್ದೀವಿ, ಇವತ್ತಿಗೂ ಕೂಡ ಅದನ್ನೇ ಹೇಳ್ತಾ ಇರೋದು. ಹೀಗಾಗಿ ಮತ್ತೆ ಅವ್ರ ಪಾಪ ಹೊರಗಡೆ ಬಂದು ಎಲ್ಲ ಮಾಡಿದರು. ನಾವು ಕೂಡ ಅವ್ರು ಸೀನಿಯರ್ ಇದ್ದಾರೆ, ಅವ್ರು ಕೊಡಬೇಕನ್ನುವಂಥ ವಾದವನ್ನು ಕೂಡ ನಾವು ಮೇಲೆ ಲೆವೆಲಲ್ಲಿ ಮೀಟಿಂಗಲ್ಲೆಲ್ಲ ಮಾಡಿದ್ದೀವಿ. ಈಗ ಪಕ್ಷ ಅದನ್ನು ಬೇರೆ ರೀತಿಯಲ್ಲಿ ತೀರ್ಮಾನ ಮಾಡಿದೆ. ಆದ್ದರಿಂದ ಸದಾನಂದ ಗೌಡರು ಅವರೇ ಹೇಳ್ತಾರೆ, ಐ ಆಮ್ ದ ನಂಬರ್ 1 ಬೆನಿಫಿಷರಿ ಆಫ್ ದ ಪಾರ್ಟಿ ಅಂತ ಅವರೇ ಹೇಳ್ತಾರೆ, ನಾವೇನು ಹೇಳ್ತಾ ಇಲ್ಲ. ಹೀಗಾಗಿ ಅವರ ಹಿರಿತನಕ್ಕೆ ಅವ್ರು ಇದಕ್ಕೆ ಹೈಕಮಾಂಡ್ ಅವ್ರ ಜೊತೆಗೆ ಚರ್ಚೆ ಮಾಡಿ, ನನ್ನ ವೈಯಕ್ತಿಕ ಪ್ರಕಾರ ಅವ್ರಿಗೇನು ದಿರ್ ಇಸ್ ನಾಟ್ ಎಂಡ್ ಆಫ್ ದ ರೋಡ್ ಫಾರ್ ಹಿಮ್, ಬೇಕಾದಷ್ಟು ಅವಕಾಶಗಳು ಸಿಗ್ತದೆ ಅಂತ ವಿಶ್ವಾಸ. ಆಯ್ತು, ಮಾಧ್ಯಮದ ಆರೋಪ ಅಂದ್ರೆ ಇಟ್ಕೊಂಡು ಮಾಧ್ಯಮ ಹೀಗೆ ಆರೋಪ ಮಾಡುತ್ತೆ, CT ರವಿ ಅವರು ಬರಬಾರ್ದು ಬೆಂಗಳೂರಿಗೆ ಅನ್ನೋ ಕಾರಣಕ್ಕಾಗಿಯೇ ನೀವು 3 ದಿಗ್ಗಜರು ಹೋಗಿ ಸದಾನಂದ ಗೌಡರನ್ನ ಪುಸಲಾಯಿಸಿ ಮತ್ತೆ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಇಲ್ಲಪ್ಪ ನೋಡ್ರಿ, CT ರವಿ ನನ್ನ ಒಳ್ಳೆ ಫ್ರೆಂಡು, ನಾನು ಯಾಕೆ ಅದು ಮಾಡೋಕ್ಕೆ ಹೋಗಲಿ? ಅದು